ನಮಸ್ಕಾರ ವೀಕ್ಷಕರೇ, ಈ ದಿನ ನಮ್ಮ ಪ್ರಧಾನ ಕಚೇರಿಗೆ ನಮ್ಮ ಕೋಟೂರು ನಾಗರಾಜ್ ಅವರು ಬಂದಿದ್ದಾರೆ. ನಮಸ್ಕಾರ ನಮಸ್ತೆ ಸರ್. ನಮಸ್ಕಾರ ಸರ್. ಇವತ್ತಿನ ದಿನ RCB ಅಲ್ಲಾದಂತ 11 ಜನ ಮಕ್ಕಳ ದಾರುಣ ಅಂತಂದ್ರೆ ವಿಕೃತವಾಗಿ ಒಬ್ಬ ಅವರು ಕಾಲ್ತುಳಿತದಿಂದ ನಮ್ಮನ್ನು ಅಗಲಿದ್ದಾರೆ. ಅದರ ಬಗ್ಗೆ ಮಾತಾಡೋಣ ಅಂತ ನಮ್ಮ ನಾಗರಾಜ್ ಅವ್ರನ್ನ ಕರ್ಸ್ಕೊಂಡಿದ್ದೀವಿ. ಖಂಡಿತ ಸರ್, ಮಾತಾಡೋಣ. ಸರ್ ಹೇಳಿ ಸರ್, ಇವತ್ತಿನ ದಿವಸ ರಾಜಕಾರಣ ಹೇಗಾಗಿದೆ ಅಂತಂದ್ರೆ ಮರಣದ ಮೃದಂಗ ಆಗೋಗ್ಬಿಟ್ಟಿದೆ ಸರ್. ಇದರಲ್ಲಿ ಇವರು ಇಷ್ಟು ಅರ್ಜೆಂಟ್ ಆಗಿ ಏನು ಮಾಡೋದ ಅವಶ್ಯಕತೆ ಇರಲಿಲ್ಲ. ಇವರು ಕ್ರೆಡಿಟ್ ತಗೊಳಕ್ ಹೋಗಿ ಏನೋ ದೊಡ್ಡದಾಗ ಸಾಧನೆ ಮಾಡ್ತೀನಿ ಅಂತಂದು ಹೋಗ್ಬಿಟ್ಟು ಅವ್ರು ನೋಡಿ ಮಂಗಳವಾರ ರಾತ್ರಿ ಮ್ಯಾಚ್ ಆಯ್ತು, ಗೆಲ್ತು, 11 ಗಂಟೆವರೆಗೂ, ಬೆಳಿಗ್ಗೆ 4 ಗಂಟೆಗೆ ಮಲಗಿರ್ತಾರ ಅವ್ರು. ಇವ್ರು ತಿರುಗಿ ದಿನನೇ ಅದನ್ನ ಪ್ರೋಗ್ರಾಮ್ ಫಿಕ್ಸ್ ಮಾಡೋ ಅವಶ್ಯಕತೆ ಇರಲಿಲ್ಲ ಸರ್. ಇವರು ಹೇಳಿದಾರಂತಲ್ಲ ಸರ್, ಇವರು ಯಾರು ನಮ್ಮ ಸರ್ಕಾರ ಅವ್ರಿಗೆಲ್ಲ ನಾವು ನಮ್ಗೇನು ಮಾಹಿತಿನೇ ಕೊಟ್ಟಿಲ್ಲ ಅಂತ ಹೇಳಿದಾರ. ಇವ್ರ ಮೇಲೆ ತಪ್ಪಾಗ್ತಿದಾರಲ್ಲ ಸರ್. ಇಲ್ಲಿ ಸರ್ಕಾರ ಮತ್ತು ಆ ಏನು ಕ್ರಿಕೆಟ್ ಇದೆಯಲ್ಲ ಕಮಿಟಿ, ಅವರು ಇವರು ಆಟ ಆಡ್ಕೊಂಡು ಜನಗಳನ್ನ ಇಲ್ಲಿ ಬಕ್ರ ಮಾಡ್ತಾ ಇದಾರೆ ಅಷ್ಟೇ. ಅವರೆಲ್ಲ ಒಳಗಡೆ ಚೆನ್ನಾಗಿರ್ಬೋದು, ಅಷ್ಟು ಅರ್ಜೆಂಟ್ ಆಗಿ ಮಾಡೋ ಅವಶ್ಯಕತೆನೂ ಇರ್ಲಿಲ್ಲ. ಇನ್ನೊಂದ್ 2 ದಿನ ಬಿಟ್ಟು 3 ದಿನ ಬಿಟ್ಟು ಮಾಡ್ಬೇಕಾಯ್ತು. ಅವ್ರೆಲ್ಲ ಓಡಾಡ್ಬಿಡ್ತಿದ್ರು ಕ್ರಿಕೆಟ್ನವ್ರು. ಎಲ್ಲವರೆಲ್ಲ ನಮ್ ದೇಶದ ತಾನೆ, ಬೇರೆ ದೇಶ 2 ದಿನ ಇರ್ರಿಯಪ್ಪ ಇಲ್ಲ ಅಂದ್ರೆ ಇರೋರು. ಕೋಟಿ ಗಟ್ಲೆ ದುಡ್ಡು ಬಂದಿದೆ, ಒಂದ್ 3-4 ದಿವಸ ಇರಿ ಅಂದ್ರೆ ಇಲ್ಲಿ ಇರ್ತಾ ಇದ್ರು. ಅವ್ರು ಯಾಕೆ ಓಡೋಗ್ತಿದ್ರು? ಅವಾಗ ಆರಾಮಾಗಿ ಸಮಾಧಾನ ಮಾಡ್ಕೊಂಡು ಯಾವ್ದಾರ ಒಂದು ದೊಡ್ಡ ಗ್ರೌಂಡ್ ಫಿಕ್ಸ್ ಮಾಡಿ ಜನಗಳಿಗೆ ತಿಳಿಸಿದ್ರೆ ಅದು ಈ ತರ ನಡೀತಾ ಇರಲಿಲ್ಲ. ಯಾಕಂದ್ರೆ ಆ ಕ್ರಿಕೆಟ್ ಆಡ್ಬೇಕಾದ್ರೆ ಸುಮಾರು 4 ಲಕ್ಷ ಜನ ನೋಡಿದಾರೆ. ಅಲ್ಲಿ ಏನಾರ ಒಂದು ಘಟನೆ ಆಯ್ತಾ? ಆಗಿಲ್ಲ. ಇಲ್ಲಿ ಇವರು ಬರೇ ಇಷ್ಟು ಒಂದು ಅರ್ಧ ಗಂಟೆ ಫಂಕ್ಷನ್ಗೆ ಇವ್ರಿತ 11 ಜನ ಬಲಿ ತಗೊಂಡು ಇವರು ಫಂಕ್ಷನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳು ಒಂಥರ ಯಂಗ್ ಬಾಯ್ ತರ ಏನ್ ಬಾಟ್ ಹಿಡ್ಕೊಂಡು ತಿರುಗಾಡೋದು. ಯಾಕೆ ತಿರುಗಾಡಿದ್ರು ಅಂದ್ರೆ ಅವರಿಗೆ 0 ಟ್ರಾಫಿಕ್ ಇರುತ್ತೆ. ಇದನ್ನ ಉಪಯೋಗಿಸ್ಕೊಂಡು ನಾವು ಹೇಳಕ್ಕಾಗತ್ತ ಹಂಗೆ ಏನ್ ಬರ್ರಂತ ಶೋ ಮಾಡ್ಕೊಂಡು ಹೋದ್ರು HL ಏರ್ಪೋರ್ಟ್ಗೆ. ತಿರ್ಗಾ ಅಲ್ಲಿಂದ ಅಲ್ಲಿ ವಿರಾಟ್ ಕೊಹ್ಲಿಗೆ ಫ್ಲಾಗ್ ಕೊಟ್ಬಿಟ್ಟು ತಿರ್ಗಾ ವಾಪಸ್ಸು ಮತ್ತೆ ಬರ್ರಂಗೆ ಬಂದ್ರು. ಇಲ್ಲಿಗೆ ಬಂದು ಒಂಥರ ಇವ್ರು ಎಲ್ಲ ನಾನೇ ಮಾಡಿಸ್ಬಿಟ್ಟಿದೀನಿ, ಅದು ನಂದೇ ಟೀಮ್ ಅನ್ನೋ ತರ ಆಡಿದ್ರು. ಏನಾಯ್ತು ಇವತ್ತು ಬರೀ BJP ಅವರು ಕಾಂಗ್ರೆಸ್ನವ್ರು ಎಲ್ಲರೂ ಸೇರ್ಕೊಂಡು ಇವ್ರು ಮಾಡಿದ್ರ ಇವ್ರು ಮಾಡಿದ್ರ ಬರೀ ಹಿಂಗ್ ನಡೀತಾ ಇದೆ. ಏನಾಗ್ಲಿ, ಇದು ಏನ್ ನಡೆದಿರ್ತಕ್ಕಂಥ ಘಟನೆ ಇದೆಯಲ್ಲ, ಇದು ಬಹಳ ಅನ್ಯಾಯ. ಯಾಕಂದ್ರೆ ಮಕ್ಕಳು ಮುಂದೆ ಬಾಳಿ ಬದುಕುವಂತ ಮಕ್ಕಳು ಇವತ್ತು ಅನ್ಯಾಯವಾಗಿ ಸಾವಾಗಿವೆ. ಅವರಿಗೆ ಶಾಂತಿ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಇದು ಬಹಳ ಅನ್ಯಾಯ, ಘೋರ. ಇದು ಈ ತರ ಆಗ್ಬಾರ್ದಾಗಿತ್ತು. ಒಂದಾಯ್ತು. ಆಮೇಲೆ ತಿರ್ಗಾ ಇವ್ರು ಪೊಲೀಸ್ನವರು ನಮ್ಮ ಇತಿಹಾಸದಲ್ಲೇನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಮಿಷನರ್ನ ನಾವು ಇದ್ ಮಾಡಿದ್ದು ಯಾವ್ದು ಇತಿಹಾಸ ಇಲ್ಲ. ಅವ್ರನ್ನ ಇದ್ ಮಾಡಿದ್ದಾರೆ, ಅಮಾನತ್ ಮಾಡಿದ್ದಾರೆ, ಕಮಿಷನರ್ ಸಸ್ಪೆಂಡ್ ಮಾಡಿದ್ದಾರೆ. ಪೊಲೀಸರಿಗೆ, ಪೊಲೀಸ್ ಇಲಾಖೆಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಪೊಲೀಸರು ಜನಗಳಿಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ರೆ, ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರೆ ಜನಗಳು ಕೂಡ ಪೊಲೀಸರಿಗೆ ಸಪೋರ್ಟ್ ಮಾಡ್ತಾರೆ. ಇವತ್ತು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೂ ಕೂಡ ಎಷ್ಟೋ ಜನ ಇವತ್ತು ಸಾರ್ವಜನಿಕರು ನಮ್ಮ ಕಮಿಷನರ್ ಸಾಹೇಬರಿಗೆ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲಿ ವಿಡಿಯೋದಲ್ಲಿ ಆಗಿರ್ಬೋದು, ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಸಸ್ಪೆಂಡ್ ಮಾಡೋದು ಅವಶ್ಯಕತೆ ಇರಲಿಲ್ಲ. ಇವರು ಮಾಡಿದ್ದು ತಪ್ಪು ಕೆಲಸಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ರಂತ. ಅದಕ್ಕೆ ನಾನು ಪೊಲೀಸ್ ಇಲಾಖೆ ಅವ್ರನ್ನ, ಪ್ರತಿಯೊಬ್ಬ ಪೊಲೀಸ್ ಇಲಾಖೆನ ಕೇಳ್ಕೊಳ್ಳೋದೇನಂದ್ರೆ, ನೀವು ರಾಜಕಾರಣಿಗಳಿಗೆ ಅದು ಶಾಶ್ವತವಲ್ಲ. ರಾಜಕಾರಣಿ ಅದು 5 ತಿಂಗಳು ಇರುತ್ತೋ 5 ವರ್ಷ ಇರುತ್ತೋ ರಾಜಕೀಯ ಸರ್ಕಾರ ಗೊತ್ತಿಲ್ಲ. ಆದ್ರೆ ನೀವು ಸುಮಾರು ಒಂದು 25-30 ವರ್ಷ ಅಧಿಕಾರದಲ್ಲಿ ಇರ್ತೀರಿ. ಜನಗಳು ನಾವು ನೋಡ್ತಾ ಇರ್ತೀವಿ, ನೀವು ಸರ್ಕಾರ ಬೇರೆ ಬೇರೆ ನೋಡ್ತಾ ಇರ್ತೀರಾ. ಆದ್ರೆ ಜನಗಳು ನಾವೇ ಏನಾರಾದ್ರೂ ನಿಮ್ಮ ಹತ್ರಕ್ಕೆ ಬರೋದ್. ನಾವು MLA ಮನೆಗಂತೂ ಹೋಗಲ್ಲ. ಆದ್ರೆ ನೀವು ಸಾರ್ವಜನಿಕರ ಹತ್ರ ಸೌಜನ್ಯವಾಗಿ ನಡ್ಕೊಂಡ್ರೆ ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ. ನೀವು ಅವ್ರ ಹತ್ರ ಸ್ಟೇಷನ್ಗೆ ಬಂದಾಗ ಒಬ್ಬೊಬ್ಬರೇ ಬರಂಗ ಇಲ್ಲ ಸ್ಟೇಷನ್ಗೆ, ಎಂತ ಕೆಟ್ಟದಾಗೆಲ್ಲ ಬೈತೀರಿ. ಇವತ್ತು ಜನಗಳಿಗೆ ಸಪೋರ್ಟ್ ಮಾಡಿ, ನೀವು 100% ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಇವತ್ತು ಜನಗಳೇ ಸ್ವಲ್ಪ ನಿಂತಿರೋದು ಅವರ ಬೆನ್ನಿಂದೆ. ಜನಗಳು ಏನಕ್ಕೆ ಸಸ್ಪೆಂಡ್ ಮಾಡಿದ್ರಿ ಅಂತ ಕೇಳ್ತಾ ಇರೋದು ಜನಗಳೇ ಕೇಳ್ತಾ ಇದಾರೆ. ಯಾಕಂದ್ರೆ ಪೊಲೀಸರು ಬೇಕು ನಮಗೆ. ನಮ್ಮ ದೇಶದ ಬಾರ್ಡರ್ ಅಲ್ಲಿ ಯಾವ ರೀತಿ ಸೈನಿಕರು ದೇಶಕ್ಕೆ ಬೇಕೋ ಅದೇ ರೀತಿ ನಮ್ಮ ಗ್ರಾಮಗಳಾಗಿರ್ಬೋದು, ತಾಲೂಕುಗಳಾಗಿರ್ಬೋದು ಪೊಲೀಸರು ಬೇಕು. ಪೊಲೀಸರು ಇಲ್ಲ ಅಂದ್ರೆ ಬಹಳ ಕಷ್ಟ ಇದೆ. ದಿನ ಒಂದೊಂದು ಹೆಣಗಳು ಬೀಳ್ತವೆ. ಅವ್ರು ಇರ್ಲೇಬೇಕು. ಅವ್ರ ಭಯದಿಂದನಾದ್ರೂ ಕೆಲವರು ಬದುಕ್ತಾ ಇದಾರೆ. ಆದ್ರೆ ಈ ಕೆಲವು ಪೊಲೀಸ್ ಇರೋರಲ್ಲ, ನಿಜವಾಗ್ಲೂ ಇವ್ರು ಯಾಕಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡಿದ್ರೆ ಗೊತ್ತಿಲ್ಲ. ಬರೀ ಕೆಟ್ಟ ನಮಗೂ ಅನುಭವ ಆಗಿದೆ. ಸುಮ್ನೆ ಕೆಟ್ಟದಾಗ ಬೈತಾರೆ. ಎಲ್ಲ ಬರೀ ಅಂತವನು ಇಂತವನು ಈ ತರ ಬೈಕೊಂಡು ಜನಗಳ ಹತ್ರ ಇವ್ರು ಎಷ್ಟು ಸೌಜನ್ಯವಾಗಿರ್ತಾರೋ ಅಷ್ಟು ಇವ್ರಿಗೆ ಒಳ್ಳೇದು. ಯಾಕಂದ್ರೆ ಜನ ಇವ್ರಿಗೂ ಸಪೋರ್ಟ್ ಮಾಡ್ತಾರೆ, ರಾಜಕಾರಣಿಗಳಿಗೂ ಸಪೋರ್ಟ್ ಮಾಡ್ತಾರೆ. ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಸನ್ಮಾನ ಮಾಡ್ತಾರೆ, ಅತ್ತಿಗೆ ಮೆರೀತಾರೆ. ಆ ರೀತಿ ಜನಗಳಿದ್ದಾರೆ. ಅದರಿಂದ ಪ್ರತಿಯೊಬ್ರು
ಆಫೀಸರ್ಗಳಿಗೆ ಹೇಳ್ತಾ ಇದೀನಿ, ಪೊಲೀಸ್ನವ್ರಿಗೆ, ದಯವಿಟ್ಟು ನೀವು ಜನಗಳಿಗೂ ಕೂಡ ಸಹಕಾರ ಕೊಡಿ, ಒಳ್ಳೆ ಕೆಲಸ ಮಾಡಿ. ನೀವು ಅಷ್ಟೊಂದು ಕಷ್ಟ ಬಿದ್ದಿ ಓದ್ ಬಂದಿರ್ತೀರಾ. IAS ಆಫೀಸರು IPS ಮಾಡೋದೇನು ಸುಮ್ಮನೆ ಅಲ್ಲ, ಅದು ತಮಾಷೆ ಮಾತಲ್ಲ. ಅದೆಲ್ಲ ಮಾಡ್ಕೊಂಡ್ಬಂದು ನಿಮ್ಮ ಸ್ವಾರ್ಥಕ್ಕೋಸ್ಕರ, ರಾಜಕಾರಣಿಗಳು ಸ್ವಾರ್ಥಕ್ಕೋಸ್ಕರ ನೀವು ಅವ್ರ ಹತ್ರ ಕೆಲಸ ಮಾಡ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇವಾಗ ನೀವು ಬಲಿ ಆದ್ರ, ಇದು ಯಾರಿಗೋಸ್ಕರ? ನಿಮ್ಗೋಸ್ಕರ ಮಾಡಿದ್ರ ಕಾರ್ಯಕ್ರಮನ? ಇಲ್ಲ, ಅವ್ರಿಗೋಸ್ಕರ ಮಾಡಿದ್ರು, ಅವ್ರ ಕ್ರೀಟ್ ತಗೊಳಕೋಸ್ಕರ ಮಾಡಿದ್ರು. ಇವ್ ನಿಮ್ಮನ್ನ ಬಲಿ ತಗೊಂಡ್ರು. ನೀವು ನಿಜವಾಗ್ಲೂ ನಿಮ್ದೇನು ತಪ್ಪಿಲ್ಲ ಅಂದ್ರೆ ಎಲ್ಲರನ್ನು ಇವತ್ತೇನು 7 ಜನ ಇದಿರಲ್ಲ, ಎಲ್ಲರನ್ನು ಕೋರ್ಟಿಗೆ ಹೋಗಿ ಕಾನೂನು ಪ್ರಕಾರ ನಿಮ್ಗೆ ನ್ಯಾಯ ಸಿಗುತ್ತೆ. ಇದ್ರ ಕಾನೂನು ಪ್ರಕಾರ ಇವ್ರು ಮಾಡಿರೋದು ಸರ್ಕಾರ ತಪ್ಪು, ನಿಮ್ಮನ್ನ ದುರುಪಯೋಗ ಪಡಿಸ್ಕೊಂತ ಇದಾರೆ. ಇವ್ರು ರಾಜಕೀಯ ಬ್ಯಾಳೆ ಬೇಯಿಸ್ಕೊಳಕ್ಕೆ ಇವ್ರು ಈ ತರ ಮಾಡಿದಾರೆ. ನೀವು ಎಲ್ಲ ಪ್ರತಿಯೊಬ್ಬರು ಇವತ್ತೇನು 7 ಜನ ಸಸ್ಪೆಂಡ್ ಮಾಡಿದಾರಲ್ಲ ನಿಮ್ಮನ್ನ, ಯಾವ್ದೋ ಒಂದು ನಿಮ್ಮನ್ನ ಸಸ್ಪೆಂಡ್ ಮಾಡ್ಬೇಕಾಗಿತ್ತು, ಇವಾಗ ನೆಪ ಸಿಕ್ಕಿದ್ದು ನಿಮ್ಮನ್ನ ಮಾಡಿದ್ದಾರೆ. ಇದು ನನ್ನ ಅನಿಸಿಕೆ, ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮ್ 2 ವರ್ಷ ಆಗಿರ್ಬೋದು, ಇಲ್ಲ 3 ವರ್ಷ ಆಗಿರ್ಬೋದು. ಅದರಿಂದ ಇವ್ರನ್ನ ತೆಗಿಬೇಕಾಗಿತ್ತು. ಈಗ ಈ ನೆಪ ತಗೊಂಡು ನಿಮ್ಮನ್ನ ತೆಗಿತಾ ಇದಾರೆ. ನಿಮ್ಗೂ ಇರ್ಬೋದು, ನಿಮಗೆ ಇವಾಗ ಒಳ್ಳೆ ಚಾನ್ಸು. ನೀವೆಲ್ಲರೂ 7 ಜನನು ದಯವಿಟ್ಟು ಏನು ಇದಕ್ಕೆ ಕಾನೂನು ಪ್ರಕಾರ ಕೋರ್ಟಿಗೆ ಹೋಗಿ ನ್ಯಾಯ ತಗೋಬೇಕೆ, ಅದು ಹಕ್ಕಿದೆ ನಿಮಗೆ, ಮಾಡಿ. ಆ ಕೆಲಸ ಒಳ್ಳೇದಾಗುತ್ತೆ ಸರ್. ಇವ್ರೇನೋ ಅಕ್ಕಿದೆ ತಗೊಳ್ತೀವಿ, ಅದೊಂದು 11 ಜನ ಬಲಿ ಆದ್ರಲ್ಲ ಸರ್, ಅವ್ರಿಗೆ ಯಾವ ತರ ಹೇಳ್ತೀರಾ ಸರ್? ಇವತ್ತು ಹುಚ್ಚ ಅಭಿಮಾನ, ಅದು ಅಭಿಮಾನ ಅಂತ ನಾನು ಯಾವ್ದಕ್ಕೂ ಒಪ್ಪಿಕೊಳ್ಳ ತಯಾರಿಲ್ಲ. ಅದಕ್ಕೆ ಭಯಂಕರ ಹುಚ್ಚ ಅಭಿಮಾನ ಅದು. ಇವತ್ತಿನ ಯುವಕರಿಗೆ ಮುಂದಿನ ಏನ್ ಅವ್ರ ಭವಿಷ್ಯನ ರೂಪಿಸ್ಕೊಳ್ಳೋಕೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಏನ್ ಮಾಡ್ಬೇಕು. ಒಟ್ಟೆ ಏನಪ್ಪಾ ಅಂದ್ರೆ ಎಲ್ಲರೂ ಏನಪ್ಪಾ ಅಂದ್ರೆ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳಿ ಮಕ್ಕಳಿಗೆ ಇವತ್ತು ಕಷ್ಟ ಕೊಡದೇನೆ ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಮತ್ತೆ ಚೆನ್ನಾಗಿರಂಗಿದ್ರೆ ಅವ್ರನ್ನ ಸ್ಕೂಲ್ಗೆ ಯಾಕೆ ಕಳಿಸ್ತೀರಿ ನೀವು? ಮನೆಗೆ ಇಟ್ಕೊಳ್ಳಿ, ಕಷ್ಟ ಬೀಳ್ಬಾರ್ದಲ್ವಾ? ಓದ್ಲು ಬೇಡ, ಮನೆಗೆ ಇಟ್ಕೊಳ್ಳಿ, ಯಾಕೆ ಕಷ್ಟ ಬಿದ್ದು ಓದಿಸ್ತೀರಿ? ಇವತ್ತು ನಿಮ್ ಮಕ್ಕಳು ಓದಿ ಏನಾಗವ್ರೆ? ಇನ್ನೊಬ್ರು ವಿಶ್ವೇಶ್ವರಯ್ಯ ಆಗ್ಲಿಲ್ಲ, ಇನ್ನೊಬ್ರು ಕುವೆಂಪು ಆಗ್ಲಿಲ್ಲ, ಯಾರ ಏನೂ ಆಗಿಲ್ಲಪ್ಪ. ಯಾಕೆ ಮತ್ತೆ ಕಷ್ಟ ಬಿದ್ದು ಓದಿಸ್ತೀರಾ? ಮಕ್ಕಳಿಗೆ ಕಷ್ಟ ತೋರಿಸ್ಬೇಕು ನಾವು. ಇವತ್ತೆಲ್ಲ ಮಕ್ಕಳನ್ನ ಚಿನ್ನ ಮುದ್ದು ಬಂಗಾರ ಅನ್ಕೊಂಡು ಆ ಮಕ್ಕಳನ್ನ ತಗೊಂಡ್ ನನ್ ಮಕ್ಕಳನ್ನ ಮಾಡಿಟ್ಟಾರ. ಈ ಜನ ಪರಿಸ್ಥಿತಿ, ಇವತ್ತಿನ ಜನ ಪರಿಸ್ಥಿತಿ ಇದು ಹುಚ್ಚ ಅಭಿಮಾನ ಇದು. ಯಾಕಂದ್ರೆ ಅಲ್ಲಿ ಕೆಳಗ್ ಬಿದ್ದು ಒತ್ತಾಡ್ತಿದ್ರು ತುಳ್ಕೊಂಡು ಹೋಗಿದಾರಂದ್ರೆ ಎಂತ ಅಯೋಗ್ಯ ಇರ್ಬೇಕು. ಎಲ್ಲ ನೋಡಿ ಅಬ್ಸರ್ವ್ ಮಾಡಿ, ಎಲ್ಲ ಅಲ್ಲಿ ಬಂದಿರತಕ್ಕಂತ ಯುವಕರು 30 ವರ್ಷದ ಒಳಗಡೆನವ್ರು, ಅವರೇ ಸತ್ತಿರೋದಲ್ಲಿ. 30 ವರ್ಷದ ಒಳಗಡೆನವ್ರು ಅವರೇ. ಅವ್ರಿಗೆ ಪಾಪ ಅವ್ರ ತಾಯಿ ತಂದೆ ಹೇಳ್ತಾ ಇದ್ರು ನೋಡಿದ್ರೆ, ಪಾಪ ನಾವು ಅಷ್ಟು ಓದಿ ನಾವು ಅಷ್ಟೆಲ್ಲ ಸಾಕಿ ಇವತ್ತಿನ ದಿವಸ ನಮ್ ಮಕ್ಕಳು ಒಳ್ಳೊಳ್ಳೆ ತಗೊಂಡಿದಾರಂತೆಲ್ಲ, ಪಾಪ ಎಜುಕೇಟ್ ತಗೊಂಡು ಪಾಪ ಅವ್ರ ಕೈಗೆ ಬಂದು ಅವ್ರು ಸಾಕುವಂತ ಲೆವೆಲಲ್ಲಿ ಟೈಮಲ್ಲಿ ಈ ತರ ಪಾಪ ಕಾಲ್ ತುಳುತ್ತಕ್ಕೆ ಈ ತರ ಆಗಿದ್ದಾರೆ. ಪಾಪ ಇದು ಅನ್ಯಾಯ ಅನ್ಸಲ್ವಾ ಸರ್? ಇದು ತುಂಬಾ ಅನ್ಯಾಯ ಸರ್. ಸುಮಾರು ಜನ ಮಕ್ಕಳು ತೀರ್ಕೊಂಡಿದಾವಲ್ಲ, ಎಲ್ಲ ಒಂದೊಂದ್ ಮಕ್ಳೇನೆ. ಏನಂಗ ಡಜನ್ ಗಟ್ಲೆ ಮಕ್ಳು ಹುಡ್ಸಿಲ್ಲ ಅವ್ರ ಮನೇಲಿ. ಇವಾಗೆಲ್ಲ ಒಂದೊಂದೇ ಮಕ್ಳು ಹುಡ್ಸೋದು, ಎರಡಕ್ಕೂ ಎದ್ರಕಂತಾರೆ ಇವಾಗ. ಅದರಿಂದ ಎಲ್ಲರಿಗೂ ಒಂದೊಂದೇನೆ. ಪಾಪ ಇವರು ತಂದೆ ತಾಯಿ ಭಯ ಇಲ್ಲ, ಯಾರ ಮೇಷ್ಟ್ರು ಭಯನೂ ಇಲ್ಲ, ಯಾರ ಭಯನೂ ಇಲ್ಲ. ಇವಾಗ ನಾವೆಲ್ಲ ಓದಿದ್ವಿ, ನಮಗೆಲ್ಲ ಮೇಷ್ಟ್ರು ಹೇಳ್ಕೊಡೋರು ಒಳ್ಳೊಳ್ಳೆ ಪಾಠ, ಮಕ್ ಹೊಡೆದು ಹೇಳ್ಕೊಡೋರು. ಇವಾಗ ಹೇಳ್ಕೊಡ್ತಾರ? ಒಂಚೂರು ಭಯಂಗಿಲ್ಲ, ಹೋಗಿ ಅಪ್ಪ ಅಮ್ಮನಿಗೆ ಹೇಳ್ತಾರೆ. ಆ ಮಕ್ಳು ಮುಂದೆನೆ ಬಂದು ನನ್ ಮಗನಿಗೆ ಯಾಕೆ ಹೊಡೆದ್ರಿ, ನನ್ ಮಕ್ಳಿಗೆ ಯಾಕೆ ಬೈದ್ರಿ ಅಂತಂದ್ ಹೇಳಿ ಈ ತರ ಕೇಳಿದ್ರಿ, ನಿಮ್ಮ ಮಕ್ಳೆಲ್ಲಿ ಓದ್ತಾವ? ಆಮೇಲೆ ಇನ್ನೊಂದು ಸರ್, ಎತ್ತಿಗೆ ಜ್ವರ ಬಂದಿದೆ, ಕೋಣಕ್ಕೆ ಬರ ಹಾಕ್ದಂಗ ಆಯ್ತಿದ್ರು. ಹಂಗೆ ಅವ್ರು ಮಾಡಿರೋ ತಪ್ಪು ಇವ್ರ ಮೇಲೆ ಹಾಕೊಂಡು ಹಿಂಗಾಗಿದೆ ಅಷ್ಟೇ. ಇವಾಗ ನೋಡಿ, ಇವಾಗ ಯಾರೋ ಮಾಡಿದ್ದಕ್ಕೆ ಪಾಪ ಇವರ 7 ಜನ ಸಸ್ಪೆಂಡ್ ಆದ್ರು. ತಿರ್ಗಾ ಅಲ್ಲಿಂದ ಬರ್ತಾ 11 ಜನ ಮಕ್ಳು, ಪಾಪ 11 ಇನ್ನೂ ಜಾಸ್ತಿನೇ ಆಗಿದ್ದಾರೆ. ಪಾಪ ಕೈ ಮುರಿದೋಗಿರೋರು, ಕಾಲು ಮುರಿದೋಗಿರೋರು ಅವ್ರು ಯಾರು ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಏನು ಸುಮಾರು ಜನ ಏನ್ ಲೆಕ್ಕಕ್ಕೆ ಸಿಕ್ಕಿಲ್ವಂತೆ ಸರ್. ಸುಮಾರು ಒಂದು 25-30 ಜನ ಆಸ್ಪತ್ರೆಗೆ ಇದಾರಂತೆ. ಯಾರು ಮುಂದೆ ಹೇಳ್ಕೊಳಕ್ ಬರ್ತಾ ಇಲ್ಲ. ಯಾಕಂದ್ರೆ ಅವಮಾನ ಆಗುತ್ತೆ, ಮರ್ಯಾದೆ ಹೋಗುತ್ತೆ ಅಂತಂದ್ ಹೇಳ್ಬಿಟ್ಟು ಯಾರು ಹೇಳ್ಕೊಳಕ್ ಬರ್ತಾ ಇಲ್ಲ. ಕೆಲವರು ಹೆಬ್ಬೆಟ್ಗಳೆಲ್ಲ ಕಟ್ಟಾಗಿದಾವಂತೆ. ನನಗೆ ಮಾಹಿತಿ ಬಂದಿರೋ ಪ್ರಕಾರ ಕೆಲವರು ಹೆಬ್ಬೆಟ್ಗಳು ಕಟ್ಟಾಗಿದಾವಂತೆ, ಕಾಲು ಮುರಿದಿದಾವಂತೆ. ಆತರ ತುಳಿದಲ್ ಬಿಟ್ಟಿದಾರೆ. ಅಲ್ಲಿ ಒಂದ್ ಟ್ರ್ಯಾಕ್ಟರ್ ಚಪ್ಪಲಿ ತಗೊಂಡು ಹೋಗಿದಾರೆ ತಿರುಗಿ ದಿನ ಬೆಳಿಗ್ಗೆ. ಈ ರೀತಿ ಆಗಿದೆ, ಸರಿಯಾದ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಅರ್ಜೆಂಟ್ ಆಗಿ ಒಂಥರ 6 ತಿಂಗಳು ಹುಟ್ಟಿರತ್ತಾರ, ನಾವೇನು ಬೈತೀವಲ್ಲ ಹಳ್ಳಿ ಕಡೆ, ಆತರ ಇವ್ರು 6 ತಿಂಗಳು ಹುಟ್ಟಿರತ್ತಾರ ಅರ್ಜೆಂಟ್ ಆಗಿ ಮಾಡ್ಕೊಂಡು ಈ ತರ ಇಲ್ದೇ ಇರೋದನ್ನ ಮೈ ಮೇಲೆ ಹೇಳ್ಕೊಂಡ್ರು. ಏನ ಹೇಳಿ, ಯಾರು ಏನಾರು ಹೇಳ್ಕೊಳ್ಳಿ ಸರ್, ಇದು ಸರ್ಕಾರ ಮಾಡಿರೋ ತಪ್ಪಿದು. ಸರ್ಕಾರನೇ ಇವಾಗ ಏನೋ ಸರ್ಕಾರದವ್ರು ಏನೋ ಮನನಷ್ಟ ಮೊಕದ್ದಮೆ ಹಾಕಕ್ಕೇನೋ ಓಡಾಡ್ತಾರಂತೆ. ಅದ್ ಯಾರ ಮೇಲೆ ಹಾಕ್ತಾರೋ ಹಾಕೇಳಿ, ಅದೆಲ್ಲ ಬೇಕಾಗಿಲ್ಲ. ಇದನ್ನು ಮಾಡಿರೋದು ಇವ್ರದೇ ತಪ್ಪು. ಇವ್ರು ತಪ್ಪು ಮಾಡ್ಬಿಟ್ಟು ಈಗ ಅದೇನೋ ಹೇಳ್ತಾರಲ್ಲ ಗಾದೆ, ಇನ್ನೊಂದು ಕೋತಿ ಅದೇನೋ ಬೆಣ್ಣೆ ತಿಂದು ಮೇಕೆ ಮೊಸರಿಗೆ ಹೊಸರಿರಂತಂದು ಹಂಗಾಗಿದೆ ಇವ್ರ ಕತೆ. ಇವಾಗ ಒಟ್ಟು ಪೊಲೀಸ್ನವರು, ಪೊಲೀಸ್ ಇಲಾಖೆಯವರು ದಯವಿಟ್ಟು ನೀವು 7 ಜನ ಕಾನೂನು ಪ್ರಕಾರ ನೀವು ಕೋರ್ಟ್ ಹೋದ್ರೆ ನಿಮಗೆ ನ್ಯಾಯ ಸಿಗುತ್ತೆ. ನೀವು ನಿಮ್ದು ತಪ್ಪಿಲ್ಲ ಅಂದ್ರೆ
ನೀವು ಹೋಗ್ಬೇಕು ನೀವು ಅಲ್ಲಿ. ಹ್ಮ್ ಯಾಕಂದ್ರೆ ನಿಮ್ ತಪ್ಪಿಲ್ಲ ಇದ್ರಲ್ಲಿ. ನಾವು ಖುದ್ದಿಲ್ಲಿ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಉಚಿತ ಸಚಿವರು ಹ್ಮ್ ಎದ್ದು ಕಾಣಿಸ್ತಾ ಇದೆ. ಅವ್ರು ಓಡಾಡಿರೋದು, ಅವ್ರನ್ನ ಎಲ್ಲ ನಡ್ಕೊಂಡಿರೋ ರೀತಿಗಳು, ಬೆಳಗ್ಗೆ ಯಾವ ರೀತಿ ಮಾತಾಡಿದ್ದಾರೆ, ಹ್ಮ್ ಸಾಯಂಕಾಲ ಯಾವ ರೀತಿ ಮಾತಾಡಿದ್ದಾರೆ, ಹ್ಮ್ ಎಲ್ಲ ಇದೆ. ಮತ್ತೆ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ, ಎಲ್ಲ ಸಾರ್ವಜನಿಕರು ಬಂದು ಭಾಗವಹಿಸಿ ಅಂತ. ಹ್ಮ್ ಆ ಇರೋ ಜಾಗದಲ್ಲಿ ಮಾಡ್ಕೊಂಡ್ ಕುತ್ಕೊಂಡು ಇವ್ರು ಇಲ್ದಿರೋ ಜಾಗದಲ್ಲಿ ಹ್ಮ್ ಒಂದ್ 3-4 ದಿನ ಬಿಟ್ಟು ಮಾಡಿದ್ರೆ ಚೆನ್ನಾಗಿರೋದು ಅಂತ ಇದು ನನ್ನ ಭಾವನೆ. ಸರ್, ಇವಾಗ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ, ಇಂಥ ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಾದಾಗ ಅವ್ರು ಇಂಟೆಲಿಜೆಂಟ್ ರಿಪೋರ್ಟ್ ತಗೊಳ್ತಾರೆ, ಮತ್ತೆ ಎಲ್ಲಿ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಒಂದು ರಿಪೋರ್ಟ್ ತಗೊಂಡು ಅವ್ರು ಕಾರ್ಯಕ್ರಮ ಮಾಡುವಂತದ್ದು. ಹೌದು. ನನಗೆ ಗೊತ್ತಿರೋ ಪ್ರಕಾರ ಯಾವ ರಿಪೋರ್ಟ್ ತಗೊಂಡಿಲ್ಲ ಅನ್ಸುತ್ತಾರೆ ಇದು. ಸಾರಿ ರಿಪೋರ್ಟ್ ಏನಲ್ಲಿ ಇವ್ರು ಏನು ಗೊತ್ತೇ ಅಲ್ವಲ್ಲ ಏನ್ ಮಾಡ್ಬೇಕನ್ನೋದು. ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ ಇವ್ರು. ಯಾರೋ ಕಮ್ಮಿ ಬರ್ತಾರೆ ಜನ, ಏರ್ಪೋರ್ಟ್ ಹೋಗಿ ಕರ್ಕೊಂಡ್ ಬಂದು ಇಲ್ಲಿ ಏನೋ ಸನ್ಮಾನ ಮಾಡಿ ಕಳ್ಸು. ಅಲ್ಲ ಸರ್, ಸನ್ಮಾನ ಮಾಡಕ್ ಕರೆದಿದೀವಿ ಅಂತ ಹೇಳಿದ್ರು. ಯಾರು ನೋಡಿದ್ರು ಸನ್ಮಾನ ಮಾಡಿದ್ದು? ಇವ್ರ ಹಿಂದೆಗಡೆ ಬೆನ್ ತೋರ್ಸಕ್ ಅಲ್ಲಿ ಕರ್ಕೊಂಡ್ ಬಂದಿದ್ರ. ಯಾರಿಗೆ ಸನ್ಮಾನ ಮಾಡಿರತ್ತು ಒಬ್ರಿಗೂ ಕಾಣಿಸ್ಲಿಲ್ಲ. ಕಳಿಸಿಲ್ಲ. ಹೌದು. ಈಗ ನೀವ್ ಹೇಳಿದ್ರಿ ಒಂದು ಕಾರ್ಯಕ್ರಮ ಮಾಡಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅಂತ. ಈ ಹೊಸಪೇಟೆಯಲ್ಲಿ ಮಾಡಿದ್ರು ಸಾಧನೆ ಸಮಾವೇಶ ಅಂತ ಮಾಡ್ಕೊಂಡ್ರು. ಎಷ್ಟು ದಿನದಿಂದ ವ್ಯವಸ್ಥೆ ಮಾಡ್ಕೊಂಡ್ರು ಅದಕ್ಕೆ? ಹೌದು. ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡು ತಿಂಗಳಗಟ್ಟಲೆ ತಗೊಂಡ್ರು. ತಿಂಗಳಾನುಗಟ್ಲೆ ತಗೊಂಡ್ರು. ಮತ್ತೆ ಸಿದ್ದರಾಮಯ್ಯನವರು ದಾವಣಗೆರೆಯಲ್ಲಿ ಉಡ್ದಪ್ಪ ಮಾಡ್ಕೊಂಡ್ರು. ತಿಂಗಳಾನುಗಟ್ಲೆ ವೇದಿಕೆ ರೆಡಿ ಮಾಡಿದ್ರು. ಇವಕ್ಕೆಲ್ಲ ಶೆಲ್ಲ ಅನುಕೂಲ ಮಾಡ್ಕೊಂಡ್ ಮಾಡಿದವ್ರು. ಇದಕ್ಕೆ ಯಾಕೆ ಮಾಡ್ಲಿಲ್ಲ? ಅದೇ ಇದು ಒಂದು ಅರ್ಜೆಂಟ್ ಆಗಿ ಕ್ರೆಡಿಟ್ ತಗೊಳಕ್ ಹೋಗಿ ಇವಾಗೆಲ್ಲ ಬ್ರೈಟ್ ಆಗ್ಬಿಟ್ಟದ. ಹಿಂಗಾಗಿದೆ ಕತೆ. ಆತ್ರ ಗುಟ್ಟದವ್ರ ಕೆಲಸ ಮಾಡಿದ್ ಹಿಂಗೇನೆ. ಸರ್, ಆಮೇಲೆ ಕೊನೆಯದಾಗಿ ಪೊಲೀಸ್ಗೆ, ನಮ್ ಕರ್ನಾಟಕ ಪೊಲೀಸ್ಗೆ ಏನ್ ಹೇಳಕ್ ಬಯಸಿದ್ದಾರೆ ಸರ್ ತಾವು? ನಾನು ಕರ್ನಾಟಕ ಪೊಲೀಸ್ನವ್ರಿಗೆ ತುಂಬಾ ಅದ್ಭುತವಾದ ಪೊಲೀಸ್ ಇಲಾಖೆ ನಮ್ಮ ಕರ್ನಾಟಕದ ಇಡೀ ದೇಶದಲ್ಲೇ ನಂಬರ್ 1. ಅದು ಇಂಥ ಸರ್ಕಾರಗಳು ಬಂದಾಗ ಪೊಲೀಸ್ನವ್ರಿಗೆ ಕೆಟ್ಟ ಹೆಸರು ಬರುತ್ತೆ. ಯಾಕಂದ್ರೆ ಆಡಳಿತ ಸರಿ ಇಲ್ಲದ ಮೇಲೆ ಇವ್ರ ಆಡಳಿತನೂ ಸರಿ ಇಲ್ಲ. ನಾವ್ ಯಾರನ್ನ ಬೈತೀವಿ? ಮುಂದೆಗಡೆ ಕಣ್ಣಾರು ಬೈತೀವಿ. ಹೌದು, ಅವ್ರಿಗೆ ಬೈಯೋದು. ಒಳಗಡೆ ಏನಿರುತ್ತೋ ನಮಗೆ ಗೊತ್ತಿಲ್ಲ. ಅದರಿಂದ ನೀವು ಪೊಲೀಸ್ನವರು ಅತಿ ಹೆಚ್ಚು ಸಾರ್ವಜನಿಕರ ಪರವಾಗಿ ನಿಂತ್ಕೊಳ್ಳಿ. ಸಾರ್ವಜನಿಕರು ನಿಮ್ ಪರ ನಿಂತ್ಕೊಂತಾರೆ. ಇದು ನನ್ನ ಅನಿಸಿಕೆ ಸರ್. ಓಕೆ ಸರ್. ಇನ್ನೂ ಅದ್ಭುತವಾದ ಇನ್ನೂ ಚರ್ಚೆಗಳನ್ನ ನಿಮ್ ಮುಂದೆ ತಗೊಂಡ್ಬರ್ತೀವಿ. ನಾವು ಕೋಟೂರು ನಾಗರಾಜ್ ಅವರು ಮುಂದಿನ ದಿನಗಳು ಮತ್ತೆ 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 ಬರ್ತಾ ಇರ್ತೀವಿ. ಹಾಗೆ ನಮ್ಮ ಜೊತೆಯಲ್ಲಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೊತೆ ಯಾವಾಗಲೂ ಸದಾಕಾಲ ಹೀಗೆ ಇರಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಜೈ ಜೈ ಕರ್ನಾಟಕ ಮಾತೆ.